ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದನ ರಾಜ್ಯಾಭಿಷೇಕ ಮತ್ತು ತ್ರಿಪುರ ದಹನದ ಕಥೆ ಎಂಬ 10ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ನಾರದರು ಧರ್ಮರಾಜನಿಗೆ ಹೇಳುತ್ತಾರೆ, ಭಕ್ತಿ ಯೋಗಸ್ಯ ತತ್ಸರ್ವಮಂತರಾಯತಯಾರ್ಭಕಃ ಮನ್ಯಮಾನೋ ಹೃಷಿಕೇಶಂ ಸ್ಮಯಮಾನ ಉವಾಚಃ. ಶ್ರೀ ನರಸಿಂಹದೇವರು ಆಸೆ ಹುಟ್ಟಿಸಿದಂತೆ ವರಗಳನ್ನು ಬೇಡುವುದೆಲ್ಲವೂ ಪ್ರೇಮ ಲಕ್ಷಣವಾದ ಭಕ್ತಿಯೋಗಕ್ಕೆ ವಿರುದ್ಧ ಎಂದು ಭಕ್ತ ಬಾಲಕ ಪ್ರಹ್ಲಾದನು ಮನಗಂಡಿದ್ದನು. ಆದುದರಿಂದ ಆತನು ನಸುನಗುತ್ತಾ ಶ್ರೀ ಭಗವಂತನಲ್ಲಿ ಹೀಗೆ ವಿಜ್ಞಾಪಿಸಿದನು, ಪ್ರಭು, ಈಗಾಗಲೇ ಕಾಮ ಭೋಗಗಳಲ್ಲಿ ಆಸಕ್ತನಾಗಿರುವ ನನಗೆ ಈ ವರಗಳ ಮೂಲಕ ಇನ್ನೂ ಆಸೆ ಹುಟ್ಟಿಸಬೇಡವಪ್ಪ. ಆ ಭೋಗಗಳ ಸಂಘಕ್ಕೆ ಹೆದರಿ ಅವುಗಳಲ್ಲಿ ವೈರಾಗ್ಯವನ್ನು ತಾಳಿ ಬಿಡುಗಡೆ ಹೊಂದುವುದಕ್ಕಾಗಿ ನಿನ್ನನ್ನು ಶರಣು ಹೊಂದಿದ್ದೇನೆ. ಭಗವಂತ, ನನ್ನಲ್ಲಿ ಸೇವಕನಲ್ಲಿ ಇರಬೇಕಾದ ಲಕ್ಷಣಗಳು ಇವೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಭಕ್ತನಾದ ನನಗೆ ವರಗಳನ್ನು ಬೇಡಿಕೊಳ್ಳಲು ಅಪ್ಪಣೆ ಕೊಡಿಸಿದ್ದೀಯೆ. ಈ ವಿಷಯ ಭೋಗಗಳು ಹೃದಯದ ಗಂಟನ್ನು ಮತ್ತು ಬಲಪಡಿಸುವವು ಮತ್ತು ಮತ್ತೆ ಮತ್ತೆ ಹುಟ್ಟು ಸಾವುಗಳ ರೂಪವಾಗಿ ಸಂಸಾರಕ್ಕೆ ಕಾರಣವಾಗುವವು. ನಾನ್ಯಥಾ ತೇಖಿಲ ಗುರು ಘಟೇತ ಕರುಣಾತ್ಮನಃ ಯಸ್ತ ಆಶೀಷ ಆಶಾಸ್ತೆ ನಸಭೃತ್ಯ ಸವೈ ವಣಿಕ. ಸಮಸ್ತರಿಗೂ ಗುರುವಾದ ಭಗವಂತನೇ, ವರಗಳನ್ನು ಬೇಡಿಕೋ ಎಂದು ನೀನು ನನಗೆ ಅಪ್ಪಣೆ ಕೊಡಿಸಿರುವೆಯಲ್ಲ. ಆ ಬಗೆಗೆ ನಿನಗೆ ನನ್ನನ್ನು ಪರೀಕ್ಷೆ ಮಾಡುವುದಲ್ಲದೆ ಬೇರೆ ಯಾವ ಉದ್ದೇಶವೂ ಇರಲಾರದು. ಏಕೆಂದರೆ ನೀನು ಪರಮ ಕಾರುಣಿಕನು. ನಿನ್ನ ಸೇವಕನೆಂದು ಕರೆಯಲ್ಪಡುವ ಯಾವನಾದರೂ ನಿನ್ನನ್ನು ವರಗಳನ್ನು ಕೊಡು ಎಂದು ಬೇಡಿದ್ದೆ. ಆದರೆ ಆತನು ನಿಜವಾಗಿಯೂ ಸೇವಕನಲ್ಲ, ವರ್ತಕನು. ಸ್ವಾಮಿಯಿಂದ ತನ್ನ ಕಾಮನೆಗಳನ್ನು ಈಡೇರಿಸಿಕೊಳ್ಳಲು ಬಯಸುವವನು ಭೃತ್ಯನೂ ಅಲ್ಲ. ಒಡೆಯನಾಗಿರುವುದಕ್ಕೋಸ್ಕರ ಸೇವಕನ ಕಾಮನೆಗಳನ್ನು ಈಡೇರಿಸುವವನು ಒಡೆಯನೂ ಅಲ್ಲ. ಪ್ರಭು, ನಾನು ಯಾವ ಆಸೆಯೂ ಇಲ್ಲದೆ ನಿನ್ನನ್ನು ಸೇವಿಸುವ ನಿಷ್ಕಾಮ ಸೇವಕನು ಮತ್ತು ನೀನು ಯಾವುದನ್ನು ನನ್ನಿಂದ ಬಯಸದ ನಿರಪೇಕ್ಷನಾದ ಪ್ರಭುವು. ನಿನಗೂ ನನಗೂ ಇರುವ ಸಂಬಂಧವು ರಾಜನಿಗೂ ಆತನ ಭೃತ್ಯರಿಗೂ ಇರುವ ಸಂಬಂಧದಂತಲ್ಲ. ವರದಾನಿಗಳಿಗೆ ಶಿರೋಮಣಿಯಾದ ಸ್ವಾಮಿಯೇ, ನನಗಿಷ್ಟವಾದ ವರವನ್ನು ಕೊಟ್ಟೇ ಕೊಡುವ ಇಚ್ಛೆಯು ನಿನಗಿದ್ದ ಪಕ್ಷದಲ್ಲಿ ನನ್ನ ಹೃದಯದಲ್ಲಿ ಯಾವುದೇ ಕಾಮನೆಯ ಬೀಜವೂ ಮೊಳೆಯದಿರಲಿ ಎಂಬ ವರವನ್ನು ಬೇಡುತ್ತೇನೆ. ಭಗವಂತ, ಹೃದಯದಲ್ಲಿ ಯಾವುದಾದರೂ ಕಾಮನೆಯು ಹುಟ್ಟಿದೊಡನೆಯೇ ಇಂದ್ರಿಯ, ಮನಸ್ಸು, ಪ್ರಾಣ, ದೇಹ, ಧರ್ಮ, ಧೈರ್ಯ, ಬುದ್ಧಿ, ಲಜ್ಜೆ, ಸಂಪತ್ತು, ಕಾಂತಿ, ತೇಜಸ್ಸು, ಸ್ಮೃತಿ ಮತ್ತು ಸತ್ಯ ಇವುಗಳೆಲ್ಲವೂ ನಾಶ ಹೊಂದಿಬಿಡುವವು. ಎಲೈ ಪುಂಡರೀಕಾಕ್ಷನೇ, ಮನುಷ್ಯನು ಮನಸ್ಸಿನಲ್ಲಿರುವ ಕಾಮನೆಗಳೆಲ್ಲವನ್ನು ಯಾವಾಗ ಪೂರ್ಣವಾಗಿ ತ್ಯಜಿಸಿಬಿಡುತ್ತಾನೆಯೋ ಆಗ ತಾನೇ ಅವನು ಭಗವದ್ಭಾವವನ್ನು ಹೊಂದಲು ಸಮರ್ಥನಾಗುವನು. ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೇ ಹರಯೇದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ. ಓ ಭಗವಂತ, ನಿನಗೆ ನಮಸ್ಕಾರವು. ಪರಮಪುರುಷ ಮಹಾತ್ಮನೇ, ಅದ್ಭುತ ಸಿಂಹದ ರೂಪವನ್ನು ಧರಿಸಿರುವ ಶ್ರೀಹರಿಯೇ, ಪರಬ್ರಹ್ಮ, ಪರಮ ಬ್ರಹ್ಮ, ಪರಮಾತ್ಮನೇ, ನಿನಗೆ ನಮೋ ನಮಃ. ಹೀಗೆ ಅರಿಕೆ ಮಾಡಿಕೊಂಡ ಭಕ್ತ ಶಿಶುವಿಗೆ ಅನುಗ್ರಹ ಮಾಡುತ್ತಾ ಶ್ರೀ ನರಸಿಂಹದೇವರು ಆತನಿಗೆ ಹೀಗೆಂದರು, ನೈಕಾಂತಿನೋ ಈ ಮಯೇ ಮಯಿ ಜಾತ್ವಿಹಾಶೀಷ ಆಶಾಸತೆ ಮುತ್ರ ಚಯೇ ಭವದ್ವಿದಾಹ ಅಥವಾ ಮನ್ವಂತರಮೇತದತ್ರ ದೈತ್ಯೇಶ್ವರಾಣ ಮನುಭುಂಕ್ಷ ಯೋ ಭೋಗಾಂ. ಮಗು ಪ್ರಹ್ಲಾದ, ನಿನ್ನಂತಹ ಪರಮೈಕಾಂತಿ ಭಕ್ತರು ಇಹಲೋಕದ ಅಥವಾ ಪರಲೋಕದ ಯಾವುದೇ ವಸ್ತುವನ್ನು ಕಾಮಿಸುವುದಿಲ್ಲ. ಆದರೂ ನೀನು ಒಂದು ಮನ್ವಂತರದ ಕಾಲದವರೆಗೆ ನನ್ನ ಸಂತೋಷಕ್ಕೋಸ್ಕರ ಈ ಲೋಕದಲ್ಲಿ ದೈತ್ಯ ಸಾರ್ವಭೌಮನಿಗೆ ತಕ್ಕುದಾದ ಎಲ್ಲ ಭೋಗಗಳನ್ನು ಅನುಭವಿಸು. ಕಥಾಮದೀಯ ಜುಷಮಾಣ ಪ್ರಿಯಸ್ತ್ವಾಮಾವೇಶ್ಯ ಮಾಮಾತ್ಮನಿ ಸಂತಮೇಕಂ ಸರ್ವೇಷು ಭೂತೇಷು ಅಧಿಯಜ್ಞಮೀಶಂ ಯಜಸ್ವ ಯೋಗೇನ ಚ ಕರ್ಮ ಹಿನ್ವನ್. ಸಮಸ್ತ ಪ್ರಾಣಿಗಳ ಹೃದಯಗಳಲ್ಲಿಯೂ ಈಶ್ವರ ರೂಪದಲ್ಲಿದ್ದು ಯಜ್ಞ ಫಲಗಳನ್ನು ಅನುಭವಿಸುವವನು ನಾನೇ. ನೀನು ಇಂತಹ ನನ್ನನ್ನು ನಿನ್ನ ಹೃದಯದಲ್ಲಿ ಸದಾ ನೋಡುತ್ತಾ ನನಗೆ ಅತ್ಯಂತ ಪ್ರಿಯವಾಗಿರುವ ನನ್ನ ಕಥೆಗಳನ್ನು ಕೇಳುತ್ತಾ ಇರು. ಕರ್ಮಗಳ ಮೂಲಕವೂ ನನ್ನನ್ನೇ ಆರಾಧಿಸುತ್ತಿರು. ಹೀಗೆ ನಿನ್ನ ಸುಖರೂಪವಾದ ಪ್ರಾರಬ್ಧ ಕರ್ಮವನ್ನು ಲಯ ಹೊಂದಿಸು. ಭೋಗೇನ ಪುಣ್ಯಂ ಕುಶಲೇನ ಪಾಪಂ ಕಲೇವರಂ ಕಾಲ ಜವೇನ ಹಿತ್ವಾ
ಕೀರ್ತಿಂ ವಿಶುದ್ಧಾಂ ಸುರಲೋಕ ಗೀತಾಂ ವಿತಾಯ ಮಾಮೇಶ್ಯಸಿ ಮುಕ್ತಬಂಧ. ಭೋಗಗಳನ್ನು ಅನುಭವಿಸುವುದರ ಮೂಲಕ ಪುಣ್ಯ ಕರ್ಮಗಳ ಫಲವನ್ನು ಮತ್ತು ಕಾಮರಹಿತವಾದ ಕುಶಲ ಕರ್ಮದಿಂದ ಪಾಪವನ್ನು ಕಳೆದುಕೋ ಮತ್ತು ಸಮಯವು ಬಂದಾಗ ಶರೀರವನ್ನು ತ್ಯಜಿಸಿ ಸಮಸ್ತ ಬಂಧನಗಳಿಂದಲೂ ಬಿಡುಗಡೆ ಹೊಂದಿ ನನ್ನ ಬಳಿಗೆ ಬರುವೆಯಂತೆ. ವತ್ಸ, ಭಾಗವತೋತ್ತಮನಾದ ನಿನ್ನ ಪರಿಶುದ್ಧವಾದ ಕೀರ್ತಿಯು ದೇವಲೋಕದಲ್ಲಿಯೂ ಗಾನ ಮಾಡಲ್ಪಡುವುದು. ಯಯೇತತ್ ಕೀರ್ತಯೇನ್ಯಹಂ ಯಯೇತತ್ ಕೀರ್ತಯೇನ್ ಮಹ್ಯಂ ತ್ವಯಾ ಗೀತಮಿದಂ ನರಃ ತ್ವಾಂಚ ಮಾಂಚ ಸ್ಮರನ್ ಕಾಲೇ ಕರ್ಮಬಂಧಾತ್ ಪ್ರಮುಚ್ಯತೆ. ಈಗ ನೀನು ನನ್ನನ್ನು ಕುರಿತು ಮಾಡಿದ ಸ್ತೋತ್ರವನ್ನು ಕೀರ್ತನೆ ಮಾಡುತ್ತಾ ಜೊತೆಯಲ್ಲಿಯೇ ನನ್ನನ್ನು ಮತ್ತು ನಿನ್ನನ್ನು ಯಾವನು ಸ್ಮರಣೆ ಮಾಡುವನೋ ಆತನು ಸಮಯ ಬಂದಾಗ ಎಲ್ಲ ಕರ್ಮಗಳ ಕಟ್ಟುಗಳ ದೆಸೆಯಿಂದಲೂ ಬಿಡುಗಡೆ ಹೊಂದುವನು. ಇದನ್ನು ಕೇಳಿದ ಪ್ರಹ್ಲಾದನು ಶ್ರೀ ಭಗವಂತನಲ್ಲಿ ಹೀಗೆ ಅರಿಕೆ ಮಾಡಿಕೊಂಡನು. ವರವನ್ನು ಅನುಗ್ರಹಿಸುವವರಿಗೆಲ್ಲ ಸ್ವಾಮಿಯಾಗಿರುವ ಮಹಾಪ್ರಭು ಮಹೇಶ್ವರನೇ, ನಾನು ನಿನ್ನಲ್ಲಿ ಒಂದು ವರವನ್ನು ಮಾತ್ರ ಬೇಡುವೆನು. ನನ್ನ ತಂದೆಯು ನೀನು ಸರ್ವಶಕ್ತನಾದ ಚರಾಚರ ಗುರು ಎಂಬುದನ್ನು ಅರಿಯದೆ ನಿನ್ನ ಈಶ್ವರೀಯ ತೇಜಸ್ಸನ್ನು ತಿಳಿಯದೆ ನಿನ್ನನ್ನು ಮನಸ್ವಿಯಾಗಿ ನಿಂದಿಸಿದನು. ಈ ವಿಷ್ಣುವು ನನ್ನ ಸೋದರನನ್ನು ಕೊಂದು ಹಾಕಿದನು ಎಂಬ ಸುಳ್ಳು ದೃಷ್ಟಿಯನ್ನು ಇಟ್ಟುಕೊಂಡಿದ್ದರಿಂದ ಕೋಪದ ವೇಗವನ್ನು ಆತನು ಸಹಿಸಿಕೊಳ್ಳಲಾರದೆ ಹೋದನು. ಇದಕ್ಕೋಸ್ಕರವೇ ಈತನು ನಿನ್ನ ಭಕ್ತನು ಎಂಬ ಕಾರಣದಿಂದ ನನಗೂ ದ್ರೋಹ ಮಾಡಿದನು. ಓ ದೀನಬಂಧುವೆ, ನಿನ್ನ ದೃಷ್ಟಿಯು ಇವನ ಮೇಲೆ ಹರಿದಿರುವುದರಿಂದ ಈತನು ಈಗಾಗಲೇ ಪವಿತ್ರನಾಗಿ ಬಿಟ್ಟನು. ಆದರೂ ಶೀಘ್ರದಲ್ಲಿ ನಾಶ ಹೊಂದದೇ ಇರುವ ತನ್ನ ದುಸ್ತರವಾದ ದೋಷದ ದೆಸೆಯಿಂದ ಈತನು ಶುದ್ಧನಾಗಿ ಬಿಡಲಿ ಎಂಬ ಒಂದು ವರವನ್ನು ಮಾತ್ರ ನನಗೆ ದಯಪಾಲಿಸು. ಭಕ್ತೋತ್ತಮನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾ ಶ್ರೀ ಭಗವಂತನು ಹೀಗೆಂದನು. ಎಲೈ ಪಾಪರಹಿತನಾದ ಕುಮಾರನೇ, ಹಿರಣ್ಯಕಶಿಪುವು ನಿನ್ನ ತಂದೆ ಆದ ಕಾರಣದಿಂದ ಈಗಾಗಲೇ ಪವಿತ್ರನಾಗಿ ಬಿಟ್ಟಿದ್ದಾನೆ. ಈತನು ಮಾತ್ರವಲ್ಲದೆ ಈತನಿಗೆ ಹಿಂದೆ 21 ಮಂದಿ ವಂಶೀಕರು ಇದ್ದುದಾದರೆ ಅವರು ಪವಿತ್ರರಾಗಿ ಬಿಡುತ್ತಿದ್ದರು. ಏಕೆಂದರೆ ಈತನ ಪುತ್ರನಾಗಿ ಕುಲಪಾವನನಾದ ನೀನು ಜನ್ಮ ತಾಳಿರುವೆ. ಪ್ರಶಾಂತರು, ಸಮದರ್ಶಿಗಳು ಮತ್ತು ಸುಖವಾಗಿ ಸದಾಚಾರವನ್ನು ಪಾಲಿಸುವವರೂ ಆದ ನನ್ನ ಭಕ್ತರು ಎಲ್ಲಿಯೇ ವಾಸ ಮಾಡುತ್ತಿದ್ದರೂ ಅತ್ಯಂತ ಕೆಳಮಟ್ಟದ ಹುಟ್ಟಿನವರೇ ಆಗಿದ್ದರು ಅವರು ಪವಿತ್ರರಾಗಿ ಇತರರನ್ನು ಪವಿತ್ರಗೊಳಿಸುತ್ತಾರೆ. ಎಲೈ ದೈತ್ಯೇಂದ್ರನೇ, ನನ್ನಲ್ಲಿರುವ ಭಕ್ತಿ ಭಾವದಿಂದ ಕಾಮನೆಗಳನ್ನು ಕಳೆದುಕೊಂಡಿರುವ ಅವರು ಎಲ್ಲದರಲ್ಲೂ ಆತ್ಮಭಾವವನ್ನು ಹೊಂದಿರುವುದರಿಂದ ಚಿಕ್ಕ ಪ್ರಾಣಿಗೇ ಆಗಲಿ ದೊಡ್ಡ ಪ್ರಾಣಿಗೇ ಆಗಲಿ ಯಾವುದಕ್ಕೂ ಹಿಂಸೆ ಮಾಡುವುದಿಲ್ಲ. ಪ್ರಪಂಚದಲ್ಲಿ ಯಾರು ನಿನ್ನ ಅನುಯಾಯಿಗಳಾಗುವರೋ ಅವರು ನನ್ನ ಭಕ್ತರಾಗಿ ಬಿಡುವರು. ಮಗು, ನೀನು ನನ್ನ ಸರ್ವ ಭಕ್ತರಿಗೂ ಆದರ್ಶ ಪುರುಷನಾಗಿದ್ದೀಯೆ. ನನ್ನ ಅಂಗಗಳ ಸ್ಪರ್ಶದಿಂದ ನಿನ್ನ ತಂದೆಯು ಈಗಲೇ ಪೂರ್ಣವಾಗಿ ಪವಿತ್ರನಾಗಿ ಬಿಟ್ಟಿದ್ದಾನೆ. ಆದರೂ ನೀನು ಈತನಿಗೆ ಅಂತ್ಯಷ್ಟಿ ಕರ್ಮವನ್ನು ಮಾಡು. ನಿನ್ನಂತಹ ಸತ್ಸಂತಾನವನ್ನು ಪಡೆದ ಕಾರಣ ಈತನು ಉತ್ತಮೋತ್ತಮ ಲೋಕಗಳನ್ನು ಹೊಂದುವನು. ವತ್ಸ, ನೀನು ನಿನ್ನ ತಂದೆಯ ಸ್ಥಾನದಲ್ಲಿ ಪಟ್ಟಾಭಿಷಿಕ್ತನಾಗು ಮತ್ತು ವೇದವಾದಿಗಳಾದ ಮುನಿಗಳ ಆಜ್ಞೆಯಂತೆ ನನ್ನಲ್ಲಿ ನಿನ್ನ ಮನಸ್ಸನ್ನಿರಿಸಿ ನನ್ನನ್ನು ಶರಣು ಹೊಂದಿ ನನಗೋಸ್ಕರವಾಗಿಯೇ ನಿನ್ನ ಸರ್ವ ಕರ್ಮಗಳನ್ನು ಮಾಡುತ್ತಿರು. ಶ್ರೀ ನಾರದ ಮಹರ್ಷಿಗಳು ಹೇಳುತ್ತಾರೆ, ಯುಧಿಷ್ಠಿರ, ಭಗವಂತನ ಆಜ್ಞೆಯಂತೆ ಪ್ರಹ್ಲಾದನು ತನ್ನ ತಂದೆಗೆ ಅಂತ್ಯಷ್ಟಿ ಸಂಸ್ಕಾರವನ್ನು ಮಾಡಿದನು. ಅನಂತರ ಬ್ರಾಹ್ಮಣರು ಆತನಿಗೆ ಪಟ್ಟಾಭಿಷೇಕವನ್ನು ಮಾಡಿದರು. ಆಗ ದೇವತೆಗಳಿಂದಲೂ ಋಷಿಗಳಿಂದಲೂ ಒಡಗೂಡಿದ ಬ್ರಹ್ಮದೇವರು ನರಸಿಂಹದೇವರ ಪ್ರಸನ್ನವಾದ ಮುಖವನ್ನು ಕಂಡು ಸಂತೋಷಗೊಂಡು ಪವಿತ್ರ ವಾಣಿಗಳಿಂದ ಆತನನ್ನು ಸ್ತುತಿಸಿ ಆತನಲ್ಲಿ ಹೀಗೆ ವಿಜ್ಞಾಪಿಸಿದರು. ದೇವತೆಗಳಿಗೂ ಆರಾಧ್ಯನಾಗಿರುವ ಶ್ರೀ ಭಗವಂತನೇ, ಸರ್ವಾಂತರ್ಯಾಮಿಯೂ ಜೀವಿಗಳಿಗೆ ಜೀವನವನ್ನು ದಯಪಾಲಿಸುವವನು ಆಗಿರುವ ನನ್ನ ಪೂಜ್ಯ ತಂದೆಯೇ, ಜನರಿಗೆ ಮಿತಿಮೀರಿ ಕಷ್ಟಗಳನ್ನು ಕೊಡುತ್ತಿದ್ದ ಆ ಪಾಪಿ ದೈತ್ಯನನ್ನು ನೀನು ಸಂಹಾರ ಮಾಡಿದ್ದು ತುಂಬ ಒಳ್ಳೆಯದಾಯಿತು. ಇದು ಎಲ್ಲರ ಭಾಗ್ಯ. ನಾನು ಸೃಷ್ಟಿಸಿದ ಯಾವುದೇ ಪ್ರಾಣಿಯಿಂದಲೂ ನಿನಗೆ ಸಾವಿಲ್ಲದಿರಲಿ ಎಂದು ನಾನು ಈತನಿಗೆ ವರವನ್ನು ಕೊಟ್ಟಿದ್ದೆನು. ಅದರಿಂದ ಕೊಬ್ಬಿದ ಈತನು ತಪಸ್ಸು, ಯೋಗ ಮತ್ತು ಬಲಗಳಿಂದ ಮತ್ತೇರಿ ವೇದ ವಿಧಿಗಳನ್ನು ನಿರ್ಮೂಲಗೊಳಿಸಿಬಿಟ್ಟನು. ಈತನ ಪುತ್ರನಾದ ಪರಮ ಭಾಗವತೋತ್ತಮನಾದ ಪರಿಶುದ್ಧ ಹೃದಯನಾದ ಮಗು ಪ್ರಹ್ಲಾದನನ್ನು ಸಾವಿನ ದವಡೆಯಿಂದ ನೀನು ಬಿಡಿಸಿದ್ದು ಮಹಾಭಾಗ್ಯವೇ ಸರಿ. ಈಗ ಈತನು ನಿನ್ನನ್ನು ಶರಣು ಹೊಂದಿರುವುದು ಕೂಡ ಅತ್ಯಂತ ಆನಂದದ ಮತ್ತು ಮಂಗಳಕರವಾದ ವಿಷಯವೇ ಆಗಿದೆ. ಶ್ರೀ ಭಗವಂತನೇ, ನಿನ್ನ ಈ ನೃಸಿಂಹ ರೂಪವನ್ನು ಏಕಾಗ್ರವಾದ ಮನಸ್ಸಿನಿಂದ ಯಾವನು ಧ್ಯಾನಿಸುತ್ತಾನೆಯೋ ಆತನು ಎಲ್ಲ ಬಗೆಯ ಭಯಗಳ ದೆಸೆಯಿಂದಲೂ ರಕ್ಷಿತನಾಗುವನು.
ಕೊಲ್ಲುವ ಇಚ್ಛೆಯಿಂದ ಮೃತ್ಯುವೇ ಆತನ ಬಳಿಗೆ ಬಂದರೂ ಆತನಿಗೆ ಯಾವ ಕೆಡುಕನ್ನು ಮಾಡಲಾರದು. ಇದನ್ನು ಕೇಳಿ ಶ್ರೀ ನರಸಿಂಹದೇವರು ಬ್ರಹ್ಮದೇವರನ್ನು ಕುರಿತು ಹೇಳಿದರು. ಮೈವಂ ಮೈವಂ ವರೋ ಸುರಾಣಾಂ ತೇ ಪ್ರದೇಯ ಪದ್ಮ ಸಂಭವ ವರಕ್ರೂರ ನಿಸರ್ಗಾಣ ಮಹೀನಾ ಮಮಮೃತಂ ಯಥಾ. ಎಲೈ ಬ್ರಹ್ಮನೇ, ನೀನು ದೈತ್ಯರಿಗೆ ಇಂತಹ ವರವನ್ನು ಕೊಡಕೂಡದು. ಸ್ವಭಾವದಿಂದಲೇ ಯಾರು ಕ್ರೂರಿಗಳಾಗಿದ್ದಾರೆಯೋ ಅವರಿಗೆ ವರವನ್ನೂ ಕೊಟ್ಟರೆ ವಿಷದ ಹಾವುಗಳಿಗೆ ಹಾಲಿರದಂತೆ ಆಗುವುದು. ನಾರದ ಮಹರ್ಷಿಗಳು ಹೇಳುತ್ತಾರೆ, ಯುಧಿಷ್ಠಿರ, ಹೀಗೆ ಶ್ರೀ ನರಸಿಂಹದೇವರು ಬ್ರಹ್ಮದೇವರ ಪೂಜೆಯನ್ನು ಸ್ವೀಕರಿಸಿ ಯಾವ ಪ್ರಾಣಿಗಳಿಗೂ ಕಾಣಿಸದಿರುವಂತೆ ಅಲ್ಲಿಯೇ ಅಂತರ್ಧಾನ ಹೊಂದಿದರು. ಅನಂತರ ಪ್ರಹ್ಲಾದನು ಶ್ರೀ ಭಗವಂತನ ಅಂಶ ಕಲೆಗಳಾಗಿರುವ ಶ್ರೀ ಬ್ರಹ್ಮದೇವರು, ರುದ್ರದೇವರು, ಪ್ರಜಾಪತಿಗಳು ಮತ್ತು ದೇವತೆಗಳು ಎಲ್ಲರಿಗೂ ಪೂಜೆ ಮಾಡಿ ತಲೆಯನ್ನು ನೆಲಕ್ಕೆ ಸೋಕಿಸಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿದನು. ಆಗ ಶುಕ್ರಾಚಾರ್ಯರೇ ಮುಂತಾದ ಮುನಿಗಳೊಡನೆ ಬ್ರಹ್ಮದೇವರು ಪ್ರಹ್ಲಾದನನ್ನು ಸಮಸ್ತ ದಾನವರಿಗೂ ಮತ್ತು ದೈತ್ಯರಿಗೂ ಅಧಿಪತಿಯನ್ನಾಗಿ ಮಾಡಿದರು. ಅನಂತರ ಬ್ರಹ್ಮಾದಿ ದೇವತೆಗಳು ಪ್ರಹ್ಲಾದನನ್ನು ಅಭಿನಂದಿಸಿ ಆತನಿಗೆ ಆಶೀರ್ವಾದ ಮಾಡಿ ಆತನ ಪೂಜೆಯನ್ನು ಸ್ವೀಕಾರ ಮಾಡಿ ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು. ಎಲೈ ಯುಧಿಷ್ಠಿರನೇ, ಹೀಗೆ ಮಹಾವಿಷ್ಣುವಿನ ಪಾರ್ಷದರಾದ ಜಯ ವಿಜಯರು ದ್ವಿತೀಯ ಪುತ್ರರಾಗಿ ಜನಿಸಿ ಅಸುರರಾದರು. ವೈರಭಾವದಿಂದ ತನ್ನನ್ನು ಹೃದಯದಲ್ಲಿ ಧ್ಯಾನ ಮಾಡುತ್ತಾ ಇದ್ದ ಅವರನ್ನು ಅವರ ಉದ್ಧಾರಕ್ಕೋಸ್ಕರ ಶ್ರೀಹರಿಯು ವಧಿಸಿದನು. ಮತ್ತೆ ಅವರು ಋಷಿ ಶಾಪದಿಂದ ರಾವಣ ಕುಂಭಕರ್ಣರೆಂಬ ರಾಕ್ಷಸ ರೂಪದಲ್ಲಿ ಜನಿಸಿ ಶ್ರೀರಾಮಚಂದ್ರನ ಪರಾಕ್ರಮಗಳಿಂದ ಸಂಹರಿಸಲ್ಪಟ್ಟರು. ಯುದ್ಧದಲ್ಲಿ ಶ್ರೀರಾಮಚಂದ್ರನ ಬಾಣಗಳಿಂದ ಸೀಳಲ್ಪಟ್ಟ ಹೃದಯರಾಗಿ ಹಿಂದಿನ ಹುಟ್ಟಿನಲ್ಲಿ ಹೇಗೋ ಹಾಗೆ ಚಿತ್ತದಲ್ಲಿ ಆತನನ್ನೇ ಇರಿಸಿಕೊಂಡು ದೇಹವನ್ನು ತ್ಯಜಿಸಿದರು. ಅವರೇ ಈಗ ಶಿಶುಪಾಲ ಮತ್ತು ದಂತವಕ್ತ್ರರ ರೂಪದಲ್ಲಿ ಮತ್ತೆ ಜನಿಸಿದರು. ಶ್ರೀಹರಿಯಲ್ಲಿ ವೈರ ಸಂಬಂಧವನ್ನು ಇಟ್ಟುಕೊಂಡಿದ್ದ ಅವರು ನೀನು ನೋಡುತ್ತಿರುವಂತೆಯೇ ಆತನಲ್ಲಿ ಸೇರಿಕೊಂಡರು. ಎಲೈ ಧರ್ಮರಾಜನೇ, ಶ್ರೀಕೃಷ್ಣನಲ್ಲಿ ವೈರ ಸಂಬಂಧವನ್ನು ಹೊಂದಿದ್ದ ಎಲ್ಲ ರಾಜರು ಅಂತ್ಯ ಸಮಯದಲ್ಲಿ ಶ್ರೀಕೃಷ್ಣನ ಸ್ಮರಣೆ ಮಾಡುತ್ತಾ ಆತನ ಸಾರೂಪ್ಯವನ್ನು ಹೊಂದಿದರು. ದುಂಬಿಯು ಹಿಡಿದು ತಂದು ಗೂಡಿನಲ್ಲಿ ಕೂಡಿ ಹಾಕಿದ ಹುಳುವು ಭಯದಿಂದ ದುಂಬಿಯನ್ನೇ ಚಿಂತಿಸುತ್ತಾ ದುಂಬಿಯ ರೂಪವನ್ನೇ ತಾಳುವಂತೆ ಅವರು ವೈರದಿಂದ ಶ್ರೀಕೃಷ್ಣನನ್ನೇ ಧ್ಯಾನಿಸುತ್ತಾ ಆತನ ಸಾರೂಪ್ಯವನ್ನು ಪಡೆದರು. ಶ್ರೀ ಭಗವಂತನ ಪ್ರಿಯ ಭಕ್ತರು ತಮ್ಮ ಅನನ್ಯ ಭಕ್ತಿಯಿಂದ ಶ್ರೀ ಭಗವಂತನ ತಾದಾತ್ಮ್ಯವನ್ನು ಹೊಂದುವಂತೆಯೇ ಶಿಶುಪಾಲನೆ ಮುಂತಾದ ರಾಜರು ವೈರ ಭಾವದಿಂದ ಆತನನ್ನು ಅನನ್ಯವಾಗಿ ಚಿಂತಿಸುತ್ತಾ ಆತನ ಸಾರೂಪ್ಯವನ್ನೇ ಹೊಂದಿದರಪ್ಪ. ಪ್ರಿಯ ಯುಧಿಷ್ಠಿರ, ಶ್ರೀ ಭಗವಂತನನ್ನು ದ್ವೇಷಿಸುತ್ತಿದ್ದ ಶಿಶುಪಾಲನೆ ಮುಂತಾದವರಿಗೆ ಶ್ರೀ ಭಗವಂತನ ಸಾಮ್ಯ ರೂಪವು ಹೇಗೆ ಉಂಟಾಯಿತು ಎಂದು ನೀನು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಹೇಳಿಯಾಯಿತು. ಆದಿ ದೈತ್ಯರಾಗಿದ್ದ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ವಧೆಯನ್ನು ವರ್ಣಿಸುವ ಈ ಕಥೆಯು ಬ್ರಹ್ಮಣ್ಯ ದೇವನಾದ ಶ್ರೀ ಕೃಷ್ಣ ಪರಮಾತ್ಮನ ಪರಮ ಪವಿತ್ರವಾದ ಅವತಾರ ಚರಿತ್ರೆಗೆ ಸಂಬಂಧಪಟ್ಟಿರುವುದು. ಈ ಪ್ರಸಂಗದಲ್ಲಿ ಮಹಾಭಾಗವತೋತ್ತಮನಾದ ಪ್ರಹ್ಲಾದನ ಚರಿತ್ರೆಯನ್ನು, ಭಕ್ತಿ ಜ್ಞಾನ ವೈರಾಗ್ಯಗಳನ್ನು, ಪ್ರಪಂಚದ ಸೃಷ್ಟಿ ಸ್ಥಿತಿ ಪ್ರಳಯಗಳ ಸ್ವಾಮಿಯಾದ ಶ್ರೀಹರಿಯ ಯಥಾರ್ಥವಾದ ಸ್ವರೂಪವನ್ನು, ದಿವ್ಯ ಗುಣಗಳನ್ನು, ಲೀಲೆಗಳನ್ನು ವರ್ಣನೆ ಮಾಡಿದ್ದೇನೆ. ದೇವತೆಗಳ ಮತ್ತು ದೈತ್ಯರ ಪದವಿಗಳಲ್ಲಿ ಕಾಲಕ್ರಮದಲ್ಲಿ ಯಾವ ದೊಡ್ಡ ಪರಿವರ್ತನೆಯಾಗುತ್ತಿದೆ ಎಂಬುದನ್ನು ನಿರೂಪಣೆ ಮಾಡಿಯಾಗಿದೆ. ಶ್ರೀ ಭಗವಂತನನ್ನು ದೊರಕಿಸುವ ಭಾಗವತ ಮಹಾಧರ್ಮವನ್ನು ವರ್ಣಿಸಿದ್ದೇನೆ. ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ತಿಳಿಯಬೇಕಾದ ವಿಷಯಗಳನ್ನು ಇಲ್ಲಿ ಹೇಳಿದೆ. ಶ್ರೀ ಭಗವಂತನ ಪರಾಕ್ರಮದಿಂದ ಪೂರ್ಣವಾಗಿರುವ ಈ ಪವಿತ್ರವಾದ ಆಖ್ಯಾನವನ್ನು ಶ್ರದ್ಧೆಯಿಂದ ಸಂಕೀರ್ತನೆ ಮಾಡುವ ಮತ್ತು ಕೇಳುವ ಮನುಷ್ಯರು ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವರು. ಆದಿಪುರುಷನಾದ ಶ್ರೀಮನ್ನಾರಾಯಣನ ನೃಸಿಂಹಾವತಾರ ಲೀಲೆಯನ್ನು, ಸೇನಾಪತಿ ಸಹಿತನಾದ ದೈತ್ಯೇಂದ್ರನಾದ ಹಿರಣ್ಯಕಶಿಪುವಿನ ವಧೆಯನ್ನು, ಹಾಗೆಯೇ ಸಜ್ಜನ ಶಿರೋಮಣಿಯಾದ ಪ್ರಹ್ಲಾದನ ಪಾವನವಾದ ಪ್ರಭಾವವನ್ನು ಏಕಾಗ್ರವಾದ ಮನಸ್ಸಿನಿಂದ ಯಾವನು ಓದುತ್ತಾನೆಯೋ ಮತ್ತು ಕೇಳುತ್ತಾನೆಯೋ ಆತನು ಶ್ರೀ ಭಗವಂತನ ಅಭಯಪ್ರದವಾದ ಶ್ರೀ ವೈಕುಂಠಧಾಮವನ್ನು ಹೊಂದುವನು. ಯೂಯಂ ನೃಲೋಕೆ ಬಲಭೂರಿಭಾಗ ಲೋಕಂ ಪುನಾನ ಮುನಯೋಭಿಯಂತಿ ಯೇಷಾಂ ಗೃಹಾನ ವಸತೀತಿ ಸಾಕ್ಷಾತ್ ಗೂಢಂ ಪರಂ ಬ್ರಹ್ಮ ಮನುಷ್ಯಲಿಂಗಂ. ಯುಧಿಷ್ಠಿರ, ಮನುಷ್ಯ ಲೋಕದಲ್ಲಿ ನೀವೇ ಮಹಾಭಾಗ್ಯಶಾಲಿಗಳಪ್ಪ. ಏಕೆಂದರೆ ನಿಮ್ಮ ಮನೆಯಲ್ಲಿ ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮನೇ ಮನುಷ್ಯ ರೂಪವನ್ನು ಧರಿಸಿ ಗುಪ್ತನಾಗಿ ವಾಸ ಮಾಡುತ್ತಿದ್ದಾನೆ. ಆದ್ದರಿಂದಲೇ ಜಗತ್ತನ್ನು ಪಾವನ ಮಾಡುವ ಋಷಿ ಮುನಿಗಳು ಮತ್ತೆ ಮತ್ತೆ ಆತನ ದರ್ಶನಕ್ಕಾಗಿ 4 ಕಡೆಗಳಿಂದಲೂ ನಿಮ್ಮ ಬಳಿಗೆ ಬರುತ್ತಿದ್ದಾರೆ. ಸವಾ ಅಯಂ ಬ್ರಹ್ಮ ಮಹದ್ವಿಮೃಗ್ಯ
ಕೈವಲ್ಯ ನಿರ್ವಾಮ ಸುಖಾನುಭೂತಿ ಪ್ರಿಯ ಸುಹೃದ್ವ ಖಲು ಮಾತುಲೇಯ ಆತ್ಮಾರ್ಹಣೀಯೋ ವಿಧಿಕೃತ್ ಗುರುಶ್ಚ. ದೊಡ್ಡ ದೊಡ್ಡ ಮಹಾಪುರುಷರು ಯಾವನನ್ನು ನಿರಂತರವಾಗಿ ಹುಡುಕುತ್ತಿರುವರೋ, ಯಾವನು ಮಾಯೆಯ ಲೇಷವೂ ಇಲ್ಲದ ಪರಮ ಶಾಂತ ಪರಮಾನಂದಾನುಭವ ಸ್ವರೂಪ ಪರಬ್ರಹ್ಮ ಪರಮಾತ್ಮನೇ ಆಗಿದ್ದಾನೆಯೋ ಆತನೇ ನಿನಗೆ ಪ್ರಿಯತಮನು, ಸೋದರಮಾವನ ಮಗನು, ವಿಧೇಯನು, ಗುರುವು, ಪೂಜ್ಯನು, ಆತ್ಮನು ಆಗಿರುವ ಶ್ರೀಕೃಷ್ಣನಲ್ಲವೇ? ನಯಸ್ಯ ಸಾಕ್ಷಾತ್ ಭವಪಾದ್ಮಜಾತಿಭಿ ರೂಪಂ ರೂಪಂ ಧಿಯಾ ವಸ್ತು ತಯೋಪವರ್ಣಿತಂ ಮೌನೇನ ಭಕ್ತ್ಯೋಪಶಮೇನ ಪೂಜಿತಃ ಪ್ರಸೀದತಾಮೇಶ ಸಸಾತ್ವತಾಂ ಪತಿಃ. ಇವನು ಹೀಗೆಯೇ ಇದ್ದಾನೆ, ಇದೇ ಇವನ ಪರಮಾರ್ಥ ಸ್ವರೂಪ ಎಂದು ಈತನನ್ನು ಬ್ರಹ್ಮ ರುದ್ರಾದಿಗಳಿಗೂ ತಮ್ಮ ಬುದ್ಧಿಶಕ್ತಿಯಿಂದ ವರ್ಣಿಸಲು ಹೇಗೆ ಶಕ್ಯವಾದೀತು? ನಾವಾದರೂ ಮೌನ ಶಕ್ತಿ ಮತ್ತು ಮೌನ ಭಕ್ತಿ ಮತ್ತು ಸಂಯಮಗಳ ಮೂಲಕವೇ ಈತನ ಪೂಜೆಯನ್ನು ಮಾಡುತ್ತೇವೆ. ನಮ್ಮ ಈ ಪೂಜೆಯನ್ನು ಕರುಣೆಯಿಂದ ಸ್ವೀಕರಿಸಿ ಭಕ್ತವತ್ಸಲನಾದ ಯಾದವೇಂದ್ರ ಶ್ರೀ ಭಗವಂತನು ನಮ್ಮಲ್ಲಿ ಪ್ರಸನ್ನನಾಗಲಿ. ಎಲ ಯುಧಿಷ್ಠಿರನೇ, ಹಿಂದೆ ಮಹಾಮಾಯಾವಿಯಾದ ಮಯಾಸುರನು ಶ್ರೀ ರುದ್ರದೇವರ ಕೀರ್ತಿಗೆ ಕಳಂಕವನ್ನು ತರಲು ಬಯಸಿದಾಗ ಈ ಶ್ರೀ ಭಗವಂತನೇ ಅವರ ಕೀರ್ತಿಯನ್ನು ಮತ್ತೆ ರಕ್ಷಿಸಿ ವಿಸ್ತಾರಪಡಿಸಿದನು. ನಾರದ ಮಹರ್ಷಿಗಳು ಹೇಳಿದ ಶ್ರೀ ರುದ್ರದೇವರು, ಶ್ರೀಹರಿ ಮತ್ತು ಮಯಾಸುರ ಇವರ ವಿಷಯವಾದ ಮಾತು ಯುಧಿಷ್ಠಿರನಲ್ಲಿ ಕುತೂಹಲವನ್ನು ಕೆರಳಿಸಿತು. ಆತನು ನಾರದರಲ್ಲಿ, ಮಹರ್ಷಿಗಳೇ, ಮಯದಾನವನು ಯಾವ ಕಾರ್ಯದಲ್ಲಿ ಜಗದೀಶ್ವರನಾದ ಶ್ರೀ ರುದ್ರದೇವರ ಯಶಸ್ಸನ್ನು ಕೆಡಿಸಲು ಪ್ರಯತ್ನಿಸಿದನು? ಭಗವಂತನಾದ ಶ್ರೀಕೃಷ್ಣನು ಆ ಯಶಸ್ಸನ್ನು ಹೇಗೆ ರಕ್ಷಿಸಿದನು ಎಂಬುದನ್ನು ಕೃಪೆಯಿಟ್ಟು ತಿಳಿಸಬೇಕು ಎಂದು ಪ್ರಾರ್ಥಿಸಿದರು. ನಾರದರು ಆತನಿಗೆ ಆ ಘಟನೆಯನ್ನು ಹೀಗೆ ವರ್ಣಿಸಿದರು. ಯುಧಿಷ್ಠಿರ, ಹಿಂದೆ ಒಂದು ಬಾರಿ ಶ್ರೀ ಕೃಷ್ಣ ಪರಮಾತ್ಮನ ಶಕ್ತಿಯಿಂದ ವೃದ್ಧಿ ಹೊಂದಿದ ದೇವತೆಗಳು ಯುದ್ಧದಲ್ಲಿ ಅಸುರರನ್ನು ಜಯಿಸಿದರು. ಆಗ ಎಲ್ಲ ಅಸುರರು ಮಾಯಾವಿಗಳಿಗೆ ಪರಮ ಗುರುವಾದ ಮಯಾಸುರನನ್ನು ಶರಣು ಹೊಂದಿದರು. ಮಹಾಶಕ್ತಿಶಾಲಿಯಾದ ಆ ಮಯನು ಕ್ರಮವಾಗಿ ಚಿನ್ನ, ಬೆಳ್ಳಿ ಮತ್ತು ಕಬ್ಬಿಣಗಳಿಂದ 3 ವಿಚಿತ್ರವಾದ ವಿಮಾನಗಳನ್ನು ಅವರಿಗೆ ನಿರ್ಮಿಸಿಕೊಟ್ಟನು. ಅವು ಪುರಗಳ ರೂಪಗಳಲ್ಲಿದ್ದ ಮಹಾವಿಮಾನಗಳು. ಯಾವಾಗ ಬರುತ್ತವೆ, ಯಾವಾಗ ಹೋಗುತ್ತವೆ ಎಂಬುದೇ ತಿಳಿಯಲಿಕ್ಕಾಗದ ಅದ್ಭುತವಾದ ನಗರ ವಿಮಾನಗಳು. ಅಪರಿಮಿತವಾದ ಸಾಮಗ್ರಿಗಳಿಂದ ತುಂಬಿದ ಆಶ್ಚರ್ಯಕರವಾದ ಪುರ ವಿಮಾನಗಳು. ದೈತ್ಯ ಸೇನಾಪತಿಗಳಿಗೆ ತ್ರಿಲೋಕಗಳ ಮೇಲೂ ಮತ್ತು ಲೋಕಪಾಲಕರ ಮೇಲೂ ವೈರವು ತುಂಬಿತ್ತು. ಅದನ್ನು ಸ್ಮರಿಸಿದ ಅವರು ಆ ವಿಮಾನಗಳಲ್ಲಿ ಗುಟ್ಟಾಗಿ ಅಡಗಿದ್ದು ಅವುಗಳ ಮೂಲಕ ಎಲ್ಲ ಲೋಕಗಳನ್ನು ನಾಶಪಡಿಸತೊಡಗಿದರು. ಆಗ ಲೋಕಪಾಲಕ ಸಹಿತರಾದ ಸಮಸ್ತ ಪ್ರಜೆಗಳು ಭಗವಂತನಾದ ಶಂಕರನನ್ನು ಶರಣು ಹೊಂದಿ, ಪ್ರಭು, ದೇವಾಧಿದೇವ, ತ್ರಿಪುರಗಳಲ್ಲಿ ವಾಸ ಮಾಡುತ್ತಿರುವ ಅಸುರರಿಂದ ನಮ್ಮನ್ನು ಕಾಪಾಡು, ತ್ರಾಹಿನಸ್ತಾವಕಾನ್ ದೇವ ವಿನಷ್ಟಾನ್ ತ್ರಿಪುರಾಲಯೈ ಎಂದು ಆತನಲ್ಲಿ ಮೊರೆಯಿಟ್ಟರು. ಭಗವಂತನಾದ ಶಂಕರನು ಹೆದರಬೇಡಿರಿ ಎಂದು ಕರುಣೆಯಿಂದ ಅವರಿಗೆ ಅಭಯ ಪ್ರದಾನ ಮಾಡಿ ತನ್ನ ಬಿಲ್ಲಿನಲ್ಲಿ ಬಾಣವನ್ನು ಹೂಡಿ ಆ 3 ಪುರಗಳ ಮೇಲೆ ಅದನ್ನು ಪ್ರಯೋಗಿಸಿದನು. ಆತನ ಆ ಬಾಣದಿಂದ ಸೂರ್ಯಮಂಡಲದಿಂದ ಹೊರಬರುವ ಕಿರಣಗಳಂತಹ 100 ಬಾಣಗಳು ಹೊರಕ್ಕೆ ಬಂದವು. ಅವುಗಳಿಂದ ಬೆಂಕಿಯ ಜ್ವಾಲೆಗಳೇ ಹೊರಬರುವಂತೆ ಕಾಣುತ್ತಿತ್ತು. ಅವುಗಳಿಂದ ಆಕ್ರಮಿಸಲ್ಪಟ್ಟ ತ್ರಿಪುರಗಳು ನೋಟಕ್ಕೆ ಬರದೆ ಹೋದವು. ತ್ರಿಪುರಗಳಲ್ಲಿದ್ದ ವಿಮಾನವಾಸಿಗಳೆಲ್ಲರೂ ಆ ಅಗ್ನಿಸ್ಪರ್ಶದಿಂದ ಪ್ರಾಣನಿಗೆ ಬಿದ್ದು ಬಿಟ್ಟರು. ಆದರೆ ಮಹಾಯೋಗಿಯಾದ ಮಯಾಸುರನು ಹಾಗೆ ಸತ್ತ ಅಸುರರೆಲ್ಲರನ್ನೂ ಎತ್ತಿಕೊಂಡು ಹೋಗಿ ತಾನು ನಿರ್ಮಿಸಿದ್ದ ಒಂದು ಸಿದ್ಧಾಮೃತ ರಸದ ಬಾವಿಯಲ್ಲಿ ಹಾಕಿದನು. ಸಿದ್ಧಾಮೃತ ರಸವು ಸೋಕಿದೊಡನೆಯೇ ಅಸುರರು ತೇಜಸ್ವಿಗಳಾಗಿ ವಜ್ರದಂತೆ ದೃಢವಾದ ದೇಹಗಳೊಡನೆ ಜೀವಿಸಿ ಎದ್ದು ಬಂದರು. ಅವರು ಮೋಡಗಳನ್ನು ಚದುರಿಸುವ ಮಿಂಚಿನ ಬೆಂಕಿಯಂತೆ ಎದ್ದು ನಿಂತರು. ಭಗವಂತನಾದ ಮಹಾದೇವನು ತನ್ನ ಸಂಕಲ್ಪವು ಭಗ್ನವಾದುದಕ್ಕಾಗಿ ಚಿಂತೆಗೀಡಾದುದನ್ನು ಶ್ರೀ ಭಗವಂತನಾದ ಮಹಾವಿಷ್ಣುವು ಗಮನಿಸಿ ಆ ಅಸುರರನ್ನು ಜಯಿಸುವುದಕ್ಕೆ ಒಂದು ಯುಕ್ತಿಯನ್ನು ಹೂಡಿದನು. ವಿಷ್ಣುವು ಒಂದು ಹಸುವಿನ ರೂಪವನ್ನು ತಾಳಿದನು. ಬ್ರಹ್ಮದೇವರು ಅದರ ಕರುವಿನ ರೂಪವನ್ನು ತಾಳಿದರು. ಅವರಿಬ್ಬರು ಮಧ್ಯಾಹ್ನದ ಸಮಯದಲ್ಲಿ ಆ ತ್ರಿಪುರಗಳಿಗೆ ಪ್ರವೇಶ ಮಾಡಿ ಆ ಸಿದ್ಧಾಮೃತ ರಸದ ಬಾವಿಗಳಲ್ಲಿದ್ದ ಅಮೃತವನ್ನೆಲ್ಲ ಕುಡಿದು ಬಿಟ್ಟರು. ಆ ಬಾವಿಗಳ ರಕ್ಷಕರಾದ ದೈತ್ಯರು ಆ ಹಸು ಕರುಗಳನ್ನು ನೋಡುತ್ತಿದ್ದರು. ಶ್ರೀ ಭಗವಂತನ ಮಾಯೆಯಿಂದ ಮೋಹಿತರಾಗಿ ಅವುಗಳನ್ನು ತಡೆಯದೆ ಹೋದರು. ಮಹಾಯೋಗಿಯಾದ ಮಯಾಸುರನಿಗೆ ಸಮಾಚಾರವು ತಿಳಿಯಿತು. ಆದರೆ ಇದು ಶ್ರೀ ಭಗವಂತನ ಲೀಲೆ ಎಂದು ಅರಿತ ಅವನಿಗೆ ಶೋಕ ಉಂಟಾಗಲಿಲ್ಲ. ಶೋಕದಲ್ಲಿ ಮುಳುಗಿದ ಅಮೃತ ರಕ್ಷಕರಿಗೆ ಅವನು, ಎಲೈ ಸೋದರರೇ, ದೇವತೆಗಳಾಗಲಿ ಅಸುರರಾಗಲಿ ಮನುಷ್ಯರಾಗಲಿ ಅಥವಾ ಯಾವುದೇ ಪ್ರಾಣಿಯೇ ಆಗಲಿ, ತನಗಾಗಲಿ ಇತರರಿಗಾಗಲಿ
ಇಬ್ಬರಿಗೂ ವಿಧಿಯು ಏರ್ಪಡಿಸಿರುವ ಪ್ರಾರಬ್ಧ ಕರ್ಮವನ್ನು ನಾಶಪಡಿಸಲಾರರು. ಏನು ಆಗಬೇಕಾಗಿತ್ತೋ ಅದು ಆಗಿ ಹೋಯಿತು. ಈಗ ಶೋಕಪಟ್ಟು ಪ್ರಯೋಜನವೇನು ಎಂದು ಹೇಳಿ ಸಂತೈಸಿದನು. ಒಡನೆಯೇ ಶ್ರೀ ಭಗವಂತನಾದ ಮಹಾವಿಷ್ಣುವು ತನ್ನ ಶಕ್ತಿಗಳ ಮೂಲಕ ಭಗವಂತನಾದ ಶ್ರೀ ಶಂಕರನಿಗೆ ಯುದ್ಧದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಟ್ಟನು. ಧರ್ಮಜ್ಞಾನ ವಿರಕ್ತ್ಯದ್ಧಿತಪೋ ತಪೋ ವಿದ್ಯ ಕ್ರಿಯಾದಿಭಿ ರಥಂ ಸೂತಂ ಧ್ವಜಂ ವಾಹಾನ್ ಧನುರ್ವರ್ಮ ಶರಾದಿಯತ್. ಆತನು ಧರ್ಮದಿಂದ ರಥವನ್ನು, ಜ್ಞಾನದಿಂದ ಅದರ ಸಾರಥಿಯನ್ನು, ವೈರಾಗ್ಯದಿಂದ ಧ್ವಜವನ್ನು, ಐಶ್ವರ್ಯದಿಂದ ರಥದ ಕುದುರೆಗಳನ್ನು, ತಪಸ್ಸಿನಿಂದ ಧನುಸ್ಸನ್ನು, ವಿದ್ಯೆಯಿಂದ ಕವಚವನ್ನು, ಕ್ರಿಯೆಯಿಂದ ಬಾಣವನ್ನು ಮತ್ತು ತನ್ನ ಇತರ ಶಕ್ತಿಗಳಿಂದ ಯುದ್ಧಕ್ಕೆ ಬೇಕಾದ ಇತರ ವಸ್ತ್ರಗಳನ್ನು ಶ್ರೀ ರುದ್ರದೇವರಿಗೆ ನಿರ್ಮಿಸಿಕೊಟ್ಟನು. ಭಗವಂತನಾದ ಶಂಕರನು ಆ ಸಾಮಗ್ರಿಗಳಿಂದ ಸನ್ನದ್ಧನಾಗಿ ರಥವನ್ನೇರಿ ಬಿಲ್ಲು ಬಾಣಗಳನ್ನು ಧರಿಸಿದನು. ಅಭಿಜಿನ್ ಮುಹೂರ್ತದಲ್ಲಿ ಬಿಲ್ಲಿಗೆ ಬಾಣವನ್ನು ಹೂಡಿ ಪ್ರಯೋಗ ಮಾಡಿ ದುರ್ಭೇದ್ಯವಾಗಿದ್ದ ಆ 3 ಪುರಗಳನ್ನು ಸುಟ್ಟು ಬೂದಿ ಮಾಡಿದನು. ಒಡನೆಯೇ ಸ್ವರ್ಗದಲ್ಲಿ ದೇವದುಂದುಭಿಗಳು ಮೊಳಗಿದವು. 100 ವಿಮಾನಗಳು ರುದ್ರದೇವರನ್ನು ಅಭಿನಂದಿಸಲು ನೆರೆದವು. ದೇವತೆಗಳು, ಋಷಿಗಳು, ಪಿತೃಗಳು ಮತ್ತು ಸಿದ್ಧೇಶ್ವರರು ಆನಂದದಿಂದ ಜಯ ಜಯಕಾರಗಳನ್ನು ಮಾಡುತ್ತಾ ಹೂಮಳೆಯನ್ನು ಕರೆಯತೊಡಗಿದರು. ಅಪ್ಸರೆಯರು ಹಾಡುತ್ತಾ ಕುಣಿದಾಡಿದರು. ಯುಧಿಷ್ಠಿರ, ಈ ರೀತಿಯಲ್ಲಿ ಆ 3 ಪುರಗಳನ್ನು ಸುಟ್ಟು ಬೂದಿ ಮಾಡಿ ಭಗವಂತನಾದ ಶಂಕರನು ತ್ರಿಪುರಾರಿ ಎಂಬ ಹೆಸರನ್ನು ಗಳಿಸಿದನು. ಮತ್ತು ಬ್ರಹ್ಮಾದಿ ದೇವತೆಗಳ ಸ್ತುತಿಯನ್ನು ಕೇಳುತ್ತಾ ಆತನು ತನ್ನ ಧಾಮಕ್ಕೆ ದಯಮಾಡಿಸಿದನು. ಏವಂ ವಿಧಾನ್ಯಸ್ಯ ಹರೇ ಸ್ವಮಾಯಯ ವಿಡಂಬಮಾನಸ್ಯ ನಲೋಕಮಾತ್ಮನಃ ವೀರ್ಯಾಣಿ ಗೀತಾನ್ ಋಷಿಭಿರ್ಜಗದ್ಗುರೋ ಲೋಕಾನ್ ಪುನಃ ಪರಂ ವದಾಮಿ ಕಿಂ. ಜಗತ್ತಿಗೆ ಗುರುವಾದ ಶ್ರೀಕೃಷ್ಣ ಪರಮಾತ್ಮನು ಹೀಗೆ ತನ್ನ ಮಾಯೆಯಿಂದ ನಾನಾ ಮಾನುಷ ಲೀಲೆಗಳನ್ನು ತೋರಿಸುತ್ತಾನೆ. ಋಷಿಗಳು ಪರಮಪಾವನವಾದ ಆ ನಾನಾ ಲೀಲೆಗಳನ್ನು ಹಾಡುತ್ತಿರುವರು. ಈಗ ನಾನು ನಿನಗೆ ಮತ್ತೇನು ಹೇಳಲಿ ಕೇಳು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ 7ಮ ಸ್ಕಂದದ 10ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.